ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ನಿವೃತ್ತಾತ್ಮನೇ ನಮಃ. ಓಂ ಕೃಣ್ವೈತೆ ತೋಕೇವ ಗೋಷು ತನಯೇ ಯದಪ್ಸು ವಿಕ್ರಂದಸಿ ಉರ್ವರಾಸು ಬ್ರವೈತೆ ನಹಿತ್ವಾ ಶೂರೋ ನ ತುರೋ ನ ಧೃಷ್ಣುಃ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 235ನೇಯ ನಿವೃತ್ತಾತ್ಮ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ 235ನೇ ಬೃಹತಿ ಮಂತ್ರ, ಇದಿಷ್ಟನ್ನು ಕೂಡ ನಾವೀಗ ನೋಡಬೇಕಾಗಿದೆ. ಇದನ್ನ ಕೆಲವರು ನಿವೃತ್ತಾತ್ಮ ಅಂತ ಪದಚ್ಛೇದ ಮಾಡ್ತಾರೆ, ಕೆಲವರು ಅನಿವೃತ್ತಾತ್ಮ ಅಂತ ಮಾಡ್ತಾರೆ. ನಾವು ಈಗಿಲ್ಲಿ ನೋಡ್ತಿರುವ ಬೃಹತಿ ಮಂತ್ರಕ್ಕೆ ಅನುಗುಣವಾಗಿ ಇದನ್ನ ನಿವೃತ್ತಾತ್ಮ ಅಂತಲೇ ಪದಚ್ಛೇದದ ಸ್ವೀಕಾರ ಮಾಡಿದ್ದೇವೆ. ರಘುನಾಥ ಸ್ವಾಮಿಗಳು ಇದನ್ನ ನಿವೃತ್ತಾತ್ಮ ಅಂತಲೇ ಮಾಡಿದ್ದಾರೆ. ಬನ್ನಂಜಿ ಗೋವಿಂದಾಚಾರ್ಯರು ಕೂಡ ನಿವೃತ್ತಾತ್ಮ ಅಂತಲೇ ಮಾಡಿದ್ದಾರೆ. ಅನಿವೃತ್ತಾತ್ಮ ಅಂತಲೂ ಕೆಲವರು ಮಾಡಿದ್ದಾರೆ. ಅದನ್ನ ಇನ್ನು ಮುಂದೆ ಪ್ರಸಂಗ ಬಂದಲ್ಲಿ ಅದನ್ನು ಕೂಡ ನೋಡೋಣ. ಭಗವಂತ ವಾಸ್ತವಿಕವಾಗಿ ನಿವೃತ್ತಾತ್ಮ ಎಂಬ ಶಬ್ದದಿಂದಲೂ ವಾಚ್ಯ, ಅನಿವೃತ್ತಾತ್ಮ ಎಂಬ ಶಬ್ದದಿಂದಲೂ ವಾಚ್ಯ. ಭಗವಂತ ಯಾಕೆ ನಿವೃತ್ತಾತ್ಮ ಅಂದರೆ, ಸ್ವಯಂತು ಸರ್ವತಃ ನಿವೃತ್ತಾತ್ಮ, ಎಲ್ಲದರಿಂದಲೂ ಈತ ನಿವೃತ್ತ. ಜಗತ್ತಿನಲ್ಲಿದ್ದಾನೆ, ಆದರೆ ಜಗತ್ತಿನ ಯಾವ ಅಂಟು ಕೂಡ ಈತನಿಗಿಲ್ಲ. ಆದ್ದರಿಂದ ಈತ ನಿವೃತ್ತಾತ್ಮ ಅಂತನ್ನುವುದು ಎಲ್ಲಿಗೂ ಕೂಡ ಗೊತ್ತಿದ್ದೇ ಇದೆ. ಇವನಿಂದ ಎಲ್ಲ ಆತ್ಮರೂ ಕೂಡ, ಸಂಸಾರದಲ್ಲಿರುವಂತಹ ಪ್ರತಿಯೊಬ್ಬ ಆತ್ಮನೂ ಕೂಡ ನಿವೃತ್ತನಾಗ್ತಾನೆ. ಸಂಸಾರದಲ್ಲಿ ನಾವೀಗ ಇದ್ದೀವಿ, ಮುಂದೆ ಸಂಸಾರದಿಂದ ನಾವು ಬಿಡುಗಡೆ ಹೊಂದುವುದು ಈತನಿಂದಲೇ. ಆದ್ರಿಂದಲೂ ಕೂಡ ಆತ ನಿವೃತ್ತಾತ್ಮ ಅಂತ ಈಗ ಕರೆಸ್ಕೊತಾನೆ. ನಿವೃತ್ತಿ ಮಾರ್ಗದಲ್ಲಿರುವಂಥವರು ಯಾವ ಸಾಧಕರಿದ್ದಾರೆ ಅವರು ಈತನಿಗೆ ತುಂಬಾ ಆಪ್ತರಾದವರು. ಪ್ರವೃತ್ತಿ ಮಾರ್ಗದಲ್ಲಿದ್ದಂಥವರು ಈತನಿಗೆ ಅಷ್ಟು ಆಪ್ತರಾಗೋದಿಲ್ಲ. ಆತ್ಮ ಅಂದ್ರೆ ಅತ್ಯಾಪ್ತ ಅಂತ ಅರ್ಥ. ಜ್ಞಾನೀತು ಆತ್ಮೈವ ಮೇ ಮತಂ, ಜ್ಞಾನಿ ನನ್ನ ಆತ್ಮವೇ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ಕೊಂಡಿದ್ದಾನೆ. ಪ್ರವೃತ್ತಿ ಮಾರ್ಗದಲ್ಲಿ ಯಾರಿದ್ದಾರೆ, ಸಂಸಾರದ ಸುಖವನ್ನೇ ಯಾರು ಅರಸ್ತಾ ಮುಂದುವರಿತಾರೆ, ಅವರು ಈತನಿಗೆ ಪ್ರಿಯರಲ್ಲ. ಆದರೆ ನಿವೃತ್ತರು, ಸಂಸಾರ ಮಾರ್ಗದಿಂದ ನಿವೃತ್ತರಾಗಿ ಯಾರು ನಿವೃತ್ತಿ ಕರ್ಮವನ್ನೇ ಹಿಡಿದಿದ್ದಾರೆ, ಜ್ಞಾನ ಮಾರ್ಗದಲ್ಲಿದ್ದಾರೆ, ಅವರು ಈತನಿಗೆ ಆತ್ಮರು. ಆ ಕಾರಣದಿಂದ ಕೂಡ ಈತ ನಿವೃತ್ತಾತ್ಮ ಅಂತ ಕರೆಸ್ಕೋತಾನೆ. ಇನ್ನ ಮುಂದೆ 602 ಅಥವಾ 607 ಅಲ್ಲೊಂದು ಮತ್ತೆ ನಿವೃತ್ತಾತ್ಮ ಅಂತ ಬರ್ತದೆ. ಹಾಗಾಗಿ ನಿವೃತ್ತಾತ್ಮ ಅನ್ನೋ ಶಬ್ದಕ್ಕೆ ಕನಿಷ್ಠ 200 ಅರ್ಥ ಆಗ್ತದೆ. ಒಂದೊಂದು ನಾಮಕ್ಕೂ 100 ಅರ್ಥ ಆಗಬೇಕು. ಆ ದೃಷ್ಟಿಯಿಂದ ಇದಕ್ಕೂ ಕೂಡ ಒಂದ್ ಕಡೆ ಈಗ 100 ಅರ್ಥ, ಮುಂದೆ 100 ಅರ್ಥ, ಹೀಗೆ ಇದಕ್ಕೂ 200 ಅರ್ಥಗಳು ಹಾಗೆ ಆಗ್ತವೆ. ಒಂದು ರೀತಿಯಾಗಿ ನಿವೃತ್ತಾತ್ಮ ಅಂತ ಅನ್ನೋದಕ್ಕೆ ಏನರ್ಥ ಅಂತ ನಾವೀಗ ನೋಡಿದ್ದೇವೆ. ಆತ್ಮರು ಅಂದ್ರೆ ಈ ಹಿಂಸಕರಾದಂಥ ಶತ್ರುಗಳು ಮೊದಲಾದವರು, ಅವರೆಲ್ಲರೂ ಕೂಡ ನಿವೃತ್ತರಾಗ್ತಾರೆ ಭಗವಂತನ ಎದುರಿಗೆ. ಭಗವಂತನ ಎದುರಿಸ್ಲಿಕ್ಕಾಗದೆ ಅವರೆಲ್ಲ ನಿವೃತ್ತರಾಗಿ ಬಿಡ್ತಾರೆ. ಆದ್ರಿಂದ ನಿವೃತ್ತಾತ್ಮ ಉಳ್ಳವನು ಯಾವ ಭಗವಂತನ ಎದುರಿಗೆ ಎಲ್ಲ ದುಷ್ಟರು ಮೊದಲಾದವರು ಪರಾಜಿತರಾಗಿ ದೂರ ಹೋಗ್ತಾರೋ ಆ ಭಗವಂತನ ನಿವೃತ್ತಾತ್ಮ, ಇದೊಂದರ್ಥ. ಈಗಿನ ಬೃಹತಿ ಮಂತ್ರದಲ್ಲಿ ಹೆಚ್ಚು ಹೊಂದುವಂತಹ ಅರ್ಥ ಇದೆ. ಇದನ್ನ ಮುಂದೆ ನಾವು ನೋಡ್ತೇವೆ. ಈಗ ಮೊದಲನೇದಾಗಿ ಆ ಮೂಲ ಮಂತ್ರಕ್ಕೆ ಏನು ಅರ್ಥ ಅಂತ ಅನ್ನೋದು ನೋಡೋಣ. ಈಗಾಗಲೇ ನಾವು ನೋಡ್ತಾ ಬಂದಿದ್ದೀವಿ, ಋಗ್ವೇದದ 6ನೇ ಮಂಡಲದಲ್ಲಿ 25ನೇ ಸೂಕ್ತ ಇದು. ಇದಕ್ಕೆ ಬೃಹಸ್ಪತಿಯ ಮಗ ಭರದ್ವಾಜ ಋಷಿ, ಇಂದ್ರ ಇದರ ದೇವತಾ, ತ್ರಿಷ್ಟುಪ್ ಇದರ ಛಂದಸ್ಸು. ಅಲ್ಲಿ ಆ ಭಾಗದ 4ನೇ ಮಂತ್ರ ಇಲ್ಲಿ ನಮ್ಮ ಕಣ್ಣೆದುರಿಗಿದೆ. ಈಗ ಶೂರೋ ವಾ ಶೂರಂ ವನತೆ ಶರೀರೈಹಿ ತನೂರುಚ ತರುಷಿ ಯತ್ ಕೃಣ್ವೈತೆ
ತೋಕೇವ ಗೋಷು ತನಯೇ ಯದಪ್ಸು ವಿಕೃಂದಸಿ ಉರ್ವರಾಸು ಬ್ರವೈತೆ ಅಂತ ಈಗ ಮಂತ್ರ ಇದೆ. ಮುಂದೆ 5ನೇ ಮಂತ್ರದಲ್ಲಿ ನಹಿತ್ವಾ ಶೂರೋ ನ ತುರೋ ನ ಧೃಷ್ಣು ಅಲ್ಲಿವರೆಗೆ ಮಾತ್ರ ಇಟ್ಕೊಂಡಿದ್ದಾರೆ 5ನೇ ಮಂತ್ರದ ಪೂರ್ವಾರ್ಧದಲ್ಲಿ. 4ನೇ ಮಂತ್ರದಲ್ಲಿ ಪೂರ್ವಾರ್ಧದಲ್ಲಿ ಒಂದಿಷ್ಟು ಭಾಗ ಕೃಣ್ವೈತೆ ಅಂತ, ಮತ್ತೆ ಉತ್ತರಾರ್ಧದಲ್ಲಿ ತ್ವಮೇಶಾಮ್ ಅಲ್ಲಿಂದ ಹಿಡಿದು ಎಲ್ಲವೂ ಕೂಡ ಮುಂದುವರೆದಿದೆ. ತ್ವಮೈಶಾಮ್ ಅಲ್ಲ, ಕೃಣ್ವೈತೆ ಅನ್ನೋದು ಪೂರ್ವಾರ್ಧದಲ್ಲಿ. ಉತ್ತರಾರ್ಧದಲ್ಲಿ ತೋಕೇವ ಗೋಷು ತನಯೇ ಯದಪ್ಸು ವಿಕ್ರಂದಸಿ ಉರ್ವರಾಸು ಬ್ರವೈತೆ ಇದಿಷ್ಟು 4ನೇ ಮಂತ್ರದ ಉತ್ತರಾರ್ಧನೂ ಇಲ್ಲಿದೆ. ಪೂರ್ವಾರ್ಧದಲ್ಲಿ 1-2 ಶಬ್ದಗಳಿವೆ, ಮತ್ತು 5ನೇ ಮಂತ್ರದಲ್ಲಿ 3-4 ಶಬ್ದಗಳಿವೆ. ಹೀಗಿದು ಬೃಹತಿ ಮಂತ್ರ. ಅದಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳಿದ್ದಾರೆ, ಮುಂದೆ ಭಗವಂತಾಚಾರ್ಯರು ಅದಕ್ಕೆ ಅರ್ಥ ಏನು ಹೇಳ್ತಾರೆ, ಅದನ್ನೆಲ್ಲ ನಾವು ನೋಡಬೇಕು. ಕೃಣ್ವೈತೆ ಅಂತಿದೆ. ಕೃಣ್ವೈತೆ ಅಂದ್ರೆ ಯುದ್ಧ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ನಿನ್ನ ಭಕ್ತರಾದವರು ಅಭಕ್ತರ ವಿರುದ್ಧ ಯುದ್ಧ ಮಾಡ್ತಾರೆ ಅಂತ ಈಗ ಅದನ್ನ ಸಾಯಣಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಸಾಯಣಾಚಾರ್ಯರು ಮೂಲ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಿದ್ರೆ, ಶೂರನಾದವನು ತ್ವದ ಅನುಗ್ರಹೀತ, ನಿನ್ನ ಅನುಗ್ರಹವನ್ನು ಪಡೆದಂಥ ಒಬ್ಬ ಶೂರ ಯುದ್ಧ ಮಾಡ್ತಾನೆ ಅಂತ ಈಗ ಬಂದಿದೆ. ನಾವೀಗ ನೋಡ್ತಿರುವ ಭಾಗದಲ್ಲಿ ಶೂರ ಅಂತಿಲ್ಲ, ಆದರೆ ಋಗ್ವೇದದ ಮೂಲ ಮಂತ್ರದಲ್ಲಿ ಇರೋದ್ರಿಂದ ಅದನ್ನ ಅವ್ರು ಹೇಳ್ತಾರೆ. ಹೀಗೆ ನಿನ್ನ ಅನುಗ್ರಹವನ್ನು ಪಡೆದಂತಹ ಶೂರ ಅವನು ನಿನ್ನ ಅನುಗ್ರಹದ ಕಾರಣದಿಂದಾಗಿ ತನಗಿಂತ ಹೆಚ್ಚು ಶೂರನಾದಂತಹ ಒಬ್ಬ ವ್ಯಕ್ತಿಯನ್ನು ಕೂಡ ಯುದ್ಧದಲ್ಲಿ ಮಣಿಸ್ತಾನೆ ಅಂತ ಈಗ ಅದರ ತಾತ್ಪರ್ಯ. ಮತ್ತೆ ತೋಕೆ ಅಂದ್ರೆ ತೋಕ ಅಂದ್ರೆ ಮಗ. ತೋಕೇವ ಗೋಷು ತನಯೇ, ತನಯ ಅಂದ್ರೆ ಮೊಮ್ಮಗ, ಗೋ ಅಂದ್ರೆ ಗೋ ಸಂಪತ್ತು. ಈ ಎಲ್ಲವನ್ನು ನಿಮಿತ್ತವಾಗಿ ಮಾಡಿಕೊಂಡು ನಾನಾ ಥರದ ಯುದ್ಧಗಳು ನಡೆಯಬಹುದು. ಮತ್ತೆ ಅಪ್ಸು ಅಂದ್ರೆ ನೀರು, ಅಪ್ಸು ಅಂದ್ರೆ ನೀರಿನ ನಿಮಿತ್ತವಾಗಿ, ಎಲ್ಲ ಇಲ್ಲಿ ಸಪ್ತಮಿ ವಿಭಕ್ತಿ ಇದೆ. ಆ ಸಪ್ತಮಿ ವಿಭಕ್ತಿಗೆ ಆ ನಿಮಿತ್ತವಾಗಿ ನಡೆಯುವಂತಹ ಯುದ್ಧ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಉರ್ವರಾಸು, ಉರ್ವರ ಅಂದ್ರೆ ಸಸ್ಯ ಸಮೃದ್ಧವಾದಂತಹ ಭೂಮಿ, ಅದರ ನಿಮಿತ್ತವಾಗಿ ಏನೇನು ಭಕ್ತರ ನಡುವೆ ಮತ್ತು ಅಭಕ್ತರ ನಡುವೆ ಯುದ್ಧ ನಡೀತದೆ, ಆವಾಗ ಅವರಿಬ್ಬರು ಪರಸ್ಪರ ಗರ್ಜನೆ ಮಾಡ್ತಾ, ಕ್ರಂದಸಿ ಅಂದ್ರೆ ಜೋರಾಗಿ ಆಕ್ರಂದನ ಗರ್ಜನೆ ಮಾಡ್ತಾ ವಿವಾದ ಮಾಡ್ತಾ ಮುಂದುವರಿತಾರೆ. ಆಗ ನಿನ್ನ ಭಕ್ತನಾದವನು ಆ ಅಭಕ್ತನಾದಂಥ ಸಾಧಕನನ್ನ ಸೋಲಿಸ್ತಾನೆ ಅಂತ ಈಗ ಅದರ ಅರ್ಥ. ಮುಂದೆ ನಹಿತ್ವಾ ಶೂರೋ ನ ತುರೋ ನ ಧೃಷ್ಣು ಅಂತ ಹೀಗಿದೆ. ಈ ಶೂರ ಅಂದ್ರೆ ಮಹಾಪರಾಕ್ರಮಿ ಆದಂಥ ಒಬ್ಬ ಸಾಧಕ. ಅವನು ಭಗವಂತನೇ ಅಂದ್ರೆ ಇಂದ್ರನೇ ನಿನ್ ಜೊತೆ ಯುದ್ಧ ಮಾಡ್ಲಿಕ್ಕೆ ಸಮರ್ಥ ಅಲ್ಲ. ತುರ ಅಂದ್ರೆ ಇನ್ನೊಬ್ಬರು ಯಾರನ್ನಾದ್ರೂ ಘಾಸಿ ಪಡಿಸಿರಬಹುದು ಆ ಪರಾಕ್ರಮಿ, ಆದ್ರೆ ನಿನ್ನನ್ನು ಘಾಸಿ ಪಡಿಸಲಾರ. ಧೃಷ್ಣು ಅಂದ್ರೆ ಇನ್ಯಾರನ್ನೋ ತೊಂದರೆಗೆ ಈಡು ಮಾಡಿರ್ಲೂಬಹುದು, ದರ್ಶಕ. ದೈಹಿಕವಾಗಿ ಆದ್ರೂ ಮಾನಸಿಕವಾಗಿ ಆದ್ರೂ ಮತ್ತಾರನ್ನೂ ತೊಂದರೆಗೆ ಈಡು ಮಾಡಬಹುದು, ಆದ್ರೆ ನಿನ್ನನ್ನು ಮಾತ್ರ ಏನೂ ಮಾಡ್ಲಿಕ್ಕಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ಇದಿಷ್ಟು ಆ ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯ ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡಿದಾಗಾಯ್ತು. ಇನ್ನ ಮೂಲ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿರುವಂತಹ ಭಗವಂತಾಚಾರ್ಯರು ಏನ್ ಅರ್ಥ ಹೇಳ್ತಾರೆ ಅಂತ ಅನ್ನೋದು ನೋಡೋಣ. ನಿವೃತ್ತಾತ್ಮ ಅನ್ನೋದು ಅವರ ದೃಷ್ಟಿಯಲ್ಲಿ 232ನೇ ನಾಮ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಅಜಾಮಯೋ ಅರ್ವಾ ಚೀನಾಸೋ ವನುಷೋ ಯುಜ್ರೆ ತ್ವಮೇಷಾಂ ವಿಥುರ ಶಪಾಂಸಿ ಜಹಿ ವೃಷ್ಣ್ಯಾನಿ ಕೃಣುಹಿ ಪರಾಚ ಶೂರೋವಾ ಅಂತ ಹೀಗೆ ಅವರ ಬೃಹತಿ ಸ್ವಲ್ಪ ಬೇರೆ ಇದೆ. ಬೃಹತಿ ಅವರ ಸಂಪಾದನೆಯಲ್ಲಿ ಕಾಣಿಸ್ತದೆ, ಆದರೆ ಬೃಹತಿ ಮಂತ್ರಕ್ಕೆ ಅವ್ರು ವ್ಯಾಖ್ಯಾನ ಮಾಡಿಲ್ಲ. ಅವ್ರು ವ್ಯಾಖ್ಯಾನ ಮಾಡಿರುವುದು ಮೂಲ ಮಂತ್ರಗಳಿಗೆ. ಇಲ್ಲಿ ಆತ್ಮ ಅಂದ್ರೆ ಇನ್ನೊಬ್ಬರನ್ನ ತಿಂದು ಮುಕ್ಕುವ, ಅದಂತೀತಿ ಆತ್ಮಾನಃ, ಇನ್ನೊಬ್ಬರನ್ನ ಘಾಸಿ ಒಳಪಡಿಸುವಂತಹ ಆತ್ಮರೇನಿದ್ದಾರೆ ಅಂದ್ರೆ ರಾಕ್ಷಸರು ಮೊದಲಾದವರು, ಅವರು ಈ ಭಗವಂತನ ಎದುರಿಗೆ ನಿವೃತ್ತರಾಗಿ ಬಿಡ್ತಾರೆ. ಇವನನ್ನ ಎದುರಿಸಿ ನಿಲ್ಲಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲದಂತ ಆಗ್ತದೆ. ಹೀಗೆ ಯಾವನೆದುರಿಗೆ ಹಿಂಸಕರಾದ ರಾಕ್ಷಸರು ನಿಲ್ಲಲಾರರೋ ಅವನೇ ನಿವೃತ್ತಾತ್ಮ ಅಂತ ಅರ್ಥ ಅವರಲ್ಲಿ ಕಂಡು ಬರ್ತದೆ. ಅದನ್ನ ಈಗಾಗಲೇ ಆರಂಭದಲ್ಲಿ ನಾನು ಹೇಳಿದ್ದೆ. ಇನ್ನು ಮುಂದೆ ಈ ಮಂತ್ರಕ್ಕೆ ಅವರೇನು ಅರ್ಥ ಹೇಳ್ತಾರೆ. ಸಾಯಣಾಚಾರ್ಯರು ಇಂದ್ರ ಇಂದ್ರ ಅಂತ ಇಂದ್ರನ ಪರವಾಗಿ ಹೇಳ್ತಿರ್ತಾರೆ, ಆದ್ರೆ ಇವರು ಇಂದ್ರನ ಪರವಾಗಿ
ಅದನ್ನು ಹೇಳುವುದಿಲ್ಲ, ಎಲ್ಲವನ್ನೂ ಭಗವತ್ಪರವಾಗಿ ಹೇಳ್ತಾರೆ. ಅದೊಂದು ಅವ್ರದ್ದು ವೈಶಿಷ್ಟ್ಯ. ಹೇ ಭಗವನ್, ಯಾವಾಗ ನಿನ್ನ ಭಕ್ತರಾದಂತಹ ಇಬ್ಬರು ಸಾಧಕರು, ಸಾಯಣಾಚಾರ್ಯ ವ್ಯಾಖ್ಯಾನದಲ್ಲಿ ಒಬ್ಬ ನಿನ್ನ ಭಕ್ತ, ಒಬ್ಬ ಅಭಕ್ತ ಅಂತ ಹೀಗೆ ಬಂದಿದೆ. ಇಲ್ಲಿ ನಿನ್ನ ಭಕ್ತರಾದಂತಹ ಇಬ್ಬರು ಸಾಧಕರು ಅಂತ ಹೀಗಿದೆ. ಅವರು ತೋಕೆ ಮಗನ ಸಲುವಾಗಿ, ಅಂದರೆ ಮಕ್ಕಳ ಸಲುವಾಗಿ, ಮತ್ತು ತನಯೇಂದ್ರ ಮೊಮ್ಮಕ್ಕಳ ಸಲುವಾಗಿ, ಗೋವುಗಳ ಸಲುವಾಗಿ, ಭೂಮಿಗಳ ಸಲುವಾಗಿ, ನೀರಿನ ಸಲುವಾಗಿ ಏನೇನು ಯುದ್ಧವನ್ನು ಮಾಡ್ತಾರೆ. ಕ್ರಂದಸಿ ಅಂದರೆ ಆಕ್ರಂದನ ಮಾಡ್ತಾ, ಆಕ್ರೋಶ ಅಂತವು ಯುದ್ಧವನ್ನು ಮಾಡ್ತಾರೆ ಅಂತ, ಇದೆಲ್ಲ ಸರಿಯಾದ ಸಮಾನವಾದ ಅರ್ಥವೇ ಇದೆ. ವಿಭ್ರಮಯತೆ ಅಂದರೆ ವಿವಾದಂ ಕುರುವತೆ. ಆಗ ತತ್ರ ತತ್ರ ಭಕ್ತಸ್ಯ ಸಾಹ್ಯಂ ಕುರುವನ್, ನಿನ್ನ ಭಕ್ತರಿಗೆ ಆಗ ನೀನು ಸಹಾಯ ಮಾಡಬೇಕು. ಸಹಾಯ ಮಾಡಿದಾಗ ನೀನು ನಿನ್ನ ಸಹಾಯವನ್ನು ಸ್ವೀಕಾರ ಮಾಡಿ ಆತ ತನ್ನ ಶತ್ರುಗಳನ್ನು ಗೆಲ್ಲುತ್ತಾನೆ. ಅಭಕ್ತಂ ಜನತೆ, ಭಕ್ತ ತವ ಭಕ್ತ ಅಂತಿದೆ ಅಲ್ಲ, ಅದರಿಂದ ಇಬ್ಬರು ಭಕ್ತರು ಅಂತ ಇಟ್ಕೋಬೇಕು, ಅನೇಕ ಜನ ಭಕ್ತರಂತ ಇಟ್ಕೋಬೇಕು ಅಂತ ಈ ಭಗವಂತಾಚಾರ್ಯ ವ್ಯಾಖ್ಯಾನದಲ್ಲಿ ಅದು ಸ್ಪಷ್ಟ ಆಗೋದಿಲ್ಲ. ಅದೇನೇ ಇರಲಿ, ಅದಕ್ಕೇನು ಹೆಚ್ಚು ನಾವು ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಈಗ ನಮಗೆ ರಘುನಾಥ ಸ್ವಾಮಿಗಳ ಸಂಪಾದಿತವಾದ ಬೃಹತಿ ಮಂತ್ರ ಏನಿದೆ ಅದು ಮುಖ್ಯ ಆಗ್ತದೆ. ಉಳಿದವರು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ಕೂಡ ಹಾಗೆ ನೋಡ್ತಾ ಇದ್ದೀವಿ. ಅಂತೂ ಭಕ್ತನಾದಂತಹ ಸಾಧಕ ಅಭಕ್ತನನ್ನ ಹಿಮ್ಮೆಟ್ಟಿಸ್ತಾನೆ ಅಂತ ಅದರ ತಾತ್ಪರ್ಯ. ಅದೆಲ್ಲ ಹಿಂದೆ ಹೇಳಿದ ತಾತ್ಪರ್ಯನೇ ಇದೆ. ಮುಂದೆ ಶೂರ, ಯಾವೊಬ್ಬ ತನ್ನನ್ನು ತಾನು ಶೂರ ಅಂತ ತಿಳಿದವನು, ಮತ್ತೆ ತುರ ಅಂದರೆ ವೇಗವುಳ್ಳವನು. ತುರ ಅನ್ನೋ ಶಬ್ದಕ್ಕೆ ಹಿಂಸಕ ಅಂತ ಉಳಿದವರು ಅರ್ಥ ಬರ್ತಿದ್ರು. ವೇಗವುಳ್ಳವನು. ಮತ್ತೆ ಧೃಷ್ಣು, ಪರಾಕ್ರಮಿ. ಇವ್ರು ಯಾರು ಕೂಡ ನಿನ್ನೆದುರಿಗೆ ಅವರು ನಿಲ್ಲಲಾರರು. ತ್ವತ್ ಸಮಕಕ್ಷಾಪನ್ನತ್ವೇನ ಮನ್ಯಮಾನ, ನಿನಗೆ ಸರಿಸಾಟಿಯಾಗಿ ಅವ್ರು ಯಾರು ಕೂಡ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಷ್ಟು ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡಿ ಆಯ್ತು ನಾವು. ಇನ್ನು ಮುಂದೆ ರಘುನಾಥ ಸ್ವಾಮಿಗಳು ಇದಕ್ಕೆ ಏನು ಅರ್ಥ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಅವರು ಹೆಚ್ಚಿನ ಅರ್ಥಗಳನ್ನೆಲ್ಲ ಸಾಯಣಾಚಾರ್ಯರು ಹೇಳಿದ ಅರ್ಥಗಳನ್ನೇ ಹೇಳಿರ್ತಾರೆ. ಹೇ ಇಂದ್ರ, ಅಲ್ಲಿ ಆದ್ರೆ ಇಂದ್ರ, ಸಾಯಣಾಚಾರ್ಯರು ಇಂದ್ರ ಅಂತ ಹೇಳಿರ್ತಾರೆ, ಇವರು ಇಂದ್ರ ಅಂತ ಹೇಳಿರ್ತಾರೆ. ಆದ್ರೆ ಇಂದ್ರ ಶಬ್ದದಿಂದ ಭಗವಂತನೇ ವಾಚ್ಯ ಅಂತ ನಾವು ಆ ವ್ಯಾಖ್ಯಾನದ ಮೂಲಕ ತಿಳ್ಕೊಳ್ಬೇಕಷ್ಟೆ. ತೋಕ ಅಂದ್ರೆ ಮಗ, ತನಯ ಅಂದ್ರೆ ತತ್ಪುತ್ರ, ಆ ಮಗನ ಮಗ. ಮತ್ತೆ ಗೋ ಅಂದ್ರೆ ಪಶು, ಮತ್ತೆ ನೀರು, ಉದಕಾದಿ ಭೋಗ್ಯೇಶು, ನೀರು ಮತ್ತೆ ಯಾವುದೇ ವಸ್ತುಗಳು, ಮತ್ತೆ ಉರ್ವರಾಸು, ಸಸ್ಯ ಸಮೃದ್ಧವಾದಂತಹ ಭೂಮಿ. ಇದೆಲ್ಲವನ್ನು ನಿಮಿತ್ತ ಮಾಡಿಕೊಂಡಾಗಿ ಭೂಮಿಯಾದಿ ಪ್ರಾಪ್ತ್ಯರ್ಥಂ, ಇವೆಲ್ಲವನ್ನು ಪಡೆಯುವುದಕ್ಕಾಗಿ ಅವರು ಕ್ರಂದಮಾನವು, ಆಕ್ರೋಶ ಮಾಡ್ತಿರ್ತಾರೆ, ವಿವಾದವನ್ನು ಮಾಡ್ತಾರೆ. ಯುದ್ಧಂ ಕೃಣ್ವೈತೆ ಕುರ್ವಾತೆ ಚ, ಅಲ್ಲಿ ತನ್ಮಧ್ಯೆ ತ್ವದ್ಭಕ್ತೆ ನ ಅಶೂರೇಣಾಪಿ ಅಭಕ್ತಂ ಶೂರಮಪಿ ನಿವರ್ತಯಸಿ ಅಂತಿದೆ ಒಂದು ವಾಕ್ಯ ಇದೆ. ಈ ತ್ವದ್ಭಕ್ತೆ ಆದ್ಮೇಲೆ ಸ್ವಲ್ಪ ಸ್ಪೇಸ್ ಇದ್ದು ಆಮೇಲೆ ನ ಅಂತಿದೆ. ಅದು ಹಾಗಲ್ಲ, ತ್ವದ್ಭಕ್ತೇನ ಅಂತ ಅದು ಒಂದೇ ಶಬ್ದ. ಅದು ತೃತೀಯ ವಿಭಕ್ತಿ ಏಕವಚನ, ಎರಡು ಒಟ್ಟಿಗೆ ಇರಬೇಕು ಅವು. ಈಗ ನಾನೇನು ತಿದ್ದುಪಡಿಗಳನ್ನ ಹೇಳ್ತಿರ್ತೀನಲ್ಲ, ಕೆಲವು ಸರಿ ನೀವು ನೋಡ್ತಿರೋ ಪುಸ್ತಕದಲ್ಲಿ ಆ ತಿದ್ದುಪಡಿ ಅವಶ್ಯಕತೆ ಇಲ್ಲದೆ ಇರಬಹುದು, ಕೆಲವು ಕಡೆ ಅವಶ್ಯಕತೆ ಇರಬಹುದು. ಅವಶ್ಯಕತೆ ಇದ್ದರೆ ಅಂತ ತಿದ್ದುಕೊಳ್ಳಿ, ಸರಿಯೇ ಇದ್ರೆ ಏನು ತೊಂದರೆ ಇಲ್ಲ. ಅಂತೂ ಇಬ್ಬರು ವಿವಾದ ಮಾಡ್ತಿದ್ದಾರೆ. ಅದರಲ್ಲಿ ನಿನ್ನ ಭಕ್ತನಿಂದ, ಅದು ತ್ವದ್ಭಕ್ತೇನ ಅಂತ ತೃತೀಯ ವಿಭಕ್ತಿ ಏಕವಚನ. ನ ಅಂತ ದೂರ ಇರಬಾರ್ದು, ಜೊತೆಗಿರ್ಬೇಕು. ಅವನೇನು ಬಹಳ ದೊಡ್ಡ ಶೂರ ಅಲ್ಲ, ಆದರೂ ಅಂಥವನ ಮೂಲಕನೂ ಅಭಕ್ತನಾದವನನ್ನು ನೀನು ಹಿಮ್ಮೆಟ್ಟಿಸ್ತಿ ಅಂತ ಅದರ ತಾತ್ಪರ್ಯ. ಯಾಕೆಂದ್ರೆ ಆ ಶೂರ ಮತ್ತೊಬ್ಬ ಯಾರೇ ಇದ್ದಾನಲ್ಲ, ಅವನಾಗ್ಲಿ ಮತ್ತೊಬ್ಬನ ಯಾರೇ ಆಗಲಿ ದೊಡ್ಡ ಪರಾಕ್ರಮಿನೇ ಆದ್ರೂ ಕೂಡ ನಿನ್ನೆದುರಿಗೆ ಅವನು ಯುದ್ಧ ಮಾಡಲಾರ. ತುರಹ, ಹಿಂಸೆ ಮಾಡುವವನಾದ್ರೂ, ವೇಗವುಳ್ಳವನಾದ್ರೂ ಅವನ ಯಾವ ವೇಗವೂ ನಿನ್ನೆದುರಿಗೆ ನಡೆಯೋದಿಲ್ಲ. ಧೃಷ್ಣು ಧರ್ಷಕೋಪಿ, ನಿನಗೆ ಸಂಬಂಧಪಟ್ಟ
ಈ ಸೃಷ್ಟಿ ಇತ್ಯಾದಿಗಳನ್ನ ಆತ ಒಂದು ವೇಳೆ ನಾಶ ಮಾಡುವವನಿದ್ರೆ, ನಿನ್ನ ಯಾವುದೇ ಸಂಪತ್ತಿಗೆ ಈ ಜಗತ್ತಿಗೆ ಅವನು ನಾಶ ಮಾಡುವವನಿದ್ರೆ ಅವನ ಆಟವು ಕೂಡ ನಿನ್ನೆದುರಿಗೆ ನಡೆಯೋದಿಲ್ಲ ಅಂತ ಅದರ ತಾತ್ಪರ್ಯ. ಇಲ್ಲಿ ನಿವೃತ್ತ ಆತ್ಮ ಪ್ರತಿಭಟ ಯಸ್ಮಾತ್ ಸಹ ಇತಿ ನಿರುಕ್ತೇ ನಿವೃತ್ತಾತ್ಮ ಮೂರ್ತಿ. ಆತ್ಮ ಅಂದ್ರೆ ವ್ಯಕ್ತಿ ಅಂತ ಅರ್ಥ, ಮನುಷ್ಯ ಅಂತ ಅರ್ಥ, ಯಾವುದು ಜೀವ. ಇದು ಆತ್ಮ ಅಂದ್ರೆ ಪ್ರತಿಭಟ. ಭಗವಂತನ ಎದುರಿಗಿನ ಆತ್ಮ ಅಂದ್ರೆ ಯಾರು? ಭಗವಂತನನ್ನು ಎದುರಿಸಿ ನಿಲ್ಲಬಹುದಾದಂಥ ಒಬ್ಬ ಪ್ರತಿಭಟ. ಅವನು ನಿವೃತ್ತನಾಗಿ ಬಿಟ್ಟಿದ್ದಾನೆ. ಅಂಥವ್ರು ಯಾರು ಈ ಭಗವಂತನ ಎದುರಿಗಿಲ್ಲ. ಆದ್ರಿಂದ ಭಗವಂತ ನಿವೃತ್ತಾತ್ಮ ಅಂತ ಹೀಗೆ ಆ ಮಂತ್ರಕ್ಕೂ ಈ ನಾಮಕ್ಕೂ ಇರುವ ಸಂಬಂಧವನ್ನ ತೋರಿಸ್ತಾರೆ ರಘುನಾಥ ಸ್ವಾಮಿಗಳು. ಆತ್ಮ ಅಂದ್ರೆ ಪ್ರತಿಭಟ ಅಂತ ಅರ್ಥ ಮಾಡಿದ್ದಾರೆ. ಆತ್ಮ ಎಂಬ ಶಬ್ದಕ್ಕೆ ರಘುನಾಥ ಸ್ವಾಮಿಗಳು ಪ್ರತಿಭಟ ಅಂತ ಮಾತ್ರ ಅರ್ಥ ಮಾಡಿರ್ತಾರೆ. ಆದ್ರೆ ಆತ್ಮ ಎಂಬ ಶಬ್ದಕ್ಕೆ ದುಷ್ಟರಾದ ದೈತ್ಯರು, ಅದಂತೀತಿ ಆತ್ಮಾನಃ, ಅದಭಕ್ಷಣೆ ಅಂತ ಧಾತು. ಅದರ ಮೂಲಕ ಇನ್ನೊಬ್ಬರ ಸಂಪತ್ತನ್ನ ನುಂಗಿ ನೀರು ಕುಡಿಯುವ, ಇನ್ನೊಬ್ಬರನ್ನ ದೋಚುವ ಯಾರು ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಆತ್ಮರು. ಅವರು ನಿವೃತ್ತರಾಗಿ ಬಿಟ್ಟಿದ್ದಾರೆ, ಭಗವಂತನ ಎದುರಿಗೆ ನಿಲ್ಲಲಾರರು ಅಂತ ಇದು ಭಗವಂತಾಚಾರ್ಯ ಮಾಡಿದ ವ್ಯಾಖ್ಯಾನ ಇದೆ. ಇದಿಷ್ಟು ಒಟ್ಟಾರೆ ಹೀಗೆ ವ್ಯಾಖ್ಯಾನ ಆಯಿತು. ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ನಾನೇನು ವ್ಯಾಖ್ಯಾನ ಮಾಡಿದ್ದೀನಿ ಅಂತ ಅನ್ನೋದನ್ನು ಗಮನಿಸಬೇಕು. ಹೆಚ್ಚು ಕಡಿಮೆ ಇಲ್ಲಿರುವ ಅರ್ಥವನ್ನೇ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಹೆಚ್ಚಿನ ಪ್ರಯತ್ನ ಮಾಡಬೇಕಾದ ಅಗತ್ಯ ಬರಲಿಲ್ಲ. ಆದರೂ ಇದೊಂದೊಂದು ಬಾರಿ ಹೀಗೆ ಗಮನಿಸಬೇಕು. ಅನ್ವಯಾರ್ಥ: ಹೇ ಭಗವನ್, ತೋಕೆ ಅಂದ್ರೆ ಮಕ್ಕಳ ಸಲುವಾಗಿ, ತನಯ ಅಂದ್ರೆ ಮಕ್ಕಳ ಸಲುವಾಗಿ, ಗೋ ಅಂದ್ರೆ ಗೋ ಸಂಪತ್ತು, ಅಪ್ಸು ಅಂದ್ರೆ ನೀರು ಮೊದಲಾದವುಗಳು, ಮತ್ತೆ ಉರ್ವರಾಸು ಸಸ್ಯ ಸಮೃದ್ಧವಾದ ಭೂಮಿಗಳ ಸಲುವಾಗಿ, ಯತ್ ಏನ ಕಾರಣದಿಂದ ಯಾವ ಕಾರಣದಿಂದ, ಇಬ್ಬರು ಪುರುಷರು, ಕ್ರಂದಸಿ ಅಂದ್ರೆ ಕ್ರಂದಮಾನವು ಪುರುಷರು, ಆಗ ವಿಭ್ರಮೈತೆ ಈ ತರ ಅವರು ಪರಸ್ಪರ ಆಕ್ರೋಶ ಮಾಡ್ತಾ ವಿವಾದ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಪರಸ್ಪರಂ ಕೃಣ್ವೈತೆ ಹಿಂಸೆ ಮಾಡ್ತಾರೆ ಕೂಡ, ಯುದ್ಧವನ್ನು ಮಾಡ್ತಾರೆ ಅವರು. ಆಗ ನೀನು ಆದರೆ ನಿನ್ನದೇನಿದೆ, ಜನರಲ್ಲಿ ಜನ ಹೀಗೆ ತಮ್ಮಲ್ಲಿ ನಾನಾ ಥರದ ವಿವಾದಗಳನ್ನು ಮಾಡ್ಕೋತಾರೆ. ಜಗತ್ತಿನಲ್ಲಿ ಹೀಗೆ ಒಬ್ಬರಿಗೆ ಮತ್ತೊಬ್ಬ ಪ್ರತಿಭಟನಾಗಿ ಇದ್ದೇ ಇರ್ತಾನೆ. ಆದರೆ ತ್ವಾತು ನಿನ್ನನ್ನು ಮಾತ್ರ ನಹಿ ಶೂರ, ಯಾವ ಶೂರನೋ, ಯಾವ ತುರ ಅಂದ್ರೆ ಹಿಂಸಕನೋ, ಯಾವ ಧೃಷ್ಣೋ ದರ್ಶಕ, ಅಲ್ಲಿ ತುರ ಅಂದ್ರೆ ಹಿಂಸಕ ಅಂತ ಅರ್ಥ, ಅಥವಾ ವೇಗವುಳ್ಳವನು ಅಂತ ಅರ್ಥ. ಶೂರ ಅಂದ್ರೆ ಶೂರ ಅಂತಲೇ ಅರ್ಥ. ದರ್ಶಕ ಅಂದ್ರೆ ನಿನ್ನ ಸಂಪತ್ತಿಗೆ ಧಕ್ಕೆ ತರುವಂಥವನು, ನಿನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥವನು. ಇಂಥವ್ರು ಯಾರೂ ಕೂಡ ನಿನ್ನನ್ನು ಎದುರಿಸುವುದು ಸಾಧ್ಯವೇ ಇಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿ ನಹಿತ್ವಾ ಶೂರೋ ನ ತುರೋ ನ ಧೃಷ್ಣು, ತ್ವಾ ನಿನ್ನೆದುರಿಗೆ, ನಿನ್ನನ್ನು ಅಂತಿಷ್ಟೇ ಇದೆ. ನಿನ್ನನ್ನು ಅಂತಂದ್ರೆ ನಿನ್ನ ಎದುರಿಗೆ ಯಾರೂ ಬರಲಾರರು, ನಿನ್ನನ್ನು ಯಾರೂ ಏನೂ ಮಾಡಲಾರರು ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ತನ್ಮಧ್ಯೆ ಇಬ್ಬರು ಹೋರಾಟ ಮಾಡ್ತಿದ್ದಾರೆ. ಅದರಲ್ಲಿ ನಿನ್ನ ಭಕ್ತನಾದಂಥ ಒಬ್ಬ ವ್ಯಕ್ತಿ, ಅವನೇನು ದೊಡ್ಡ ಶೂರ ಅಲ್ಲ, ಅಭಕ್ತ ಶೂರ ಹೌದು, ಆದರೂ ಈ ಭಕ್ತನಾದವನಿಗೆ ನೀನು ಗೆಲುವು ಕೊಡಿಸ್ತಿ ಅಂತ ಇಷ್ಟೇನು ಅಂಶ ಇದೆಯಲ್ಲ, ಅದೊಂದು ಅಂಶವನ್ನು ಬಿಟ್ಟು ಉಳಿದಿದ್ದೆಲ್ಲ ಅಂಶನೂ ಕೂಡ ಅಲ್ಲಿರೋದನ್ನು ತಗೊಂಡಿದ್ದೇನೆ. ಈಗ ಇಬ್ಬರು ಭಕ್ತರಾದವರು ಪರಸ್ಪರ ಹೋರಾಟ ಮಾಡ್ತಿದ್ದಾರೆ. ಅದರಲ್ಲಿ ಈ ಒಬ್ಬ ಭಕ್ತ ಒಬ್ಬ ಅಭಕ್ತ ಇಬ್ಬರು ಹೋರಾಟ ಮಾಡ್ತಿದ್ದಾರೆ. ಅದರಲ್ಲಿ ಅಭಕ್ತನನ್ನ ನೀನು ಸೋಲಿಸಬೇಕಾಗಿದೆ ಭಕ್ತನ ಮೂಲಕ. ಇದು ನಮಗೆ ಉಳಿದ ಕಡೆ ಕಂಡ ಅರ್ಥ. ನಾನೇನ್ ಮಾಡಿದ್ದೀನಿ ಅಂದ್ರೆ, ಜನಾ ಪರಸ್ಪರಂ ಸಂಪದರ್ಥೇ ನಿಘ್ನಂತಿ. ಜಗತ್ತಿನಲ್ಲಿ ಯಾವುದೇ ಸಂಪತ್ತಿದ್ರೂ ಆ ಸಂಪತ್ತಿಗೋಸ್ಕರ ಜನ ಪರಸ್ಪರ ಕಲಹೆ ಮಾಡೇ ಮಾಡ್ತಾರೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲಾ ವಿಷಯಕ್ಕೂ ಮಾಡ್ತಾರೆ ಅವರು. ಆದ್ರೆ ಅವರು ಬೇರೆ ಜಗತ್ತಿನಲ್ಲಿ ಯಾರೇ ಯಾರನ್ನಾದ್ರೂ ಎದುರಿಸಲಿ, ಹೋರಾಡ್ಲಿ, ಯಾರೇ ಯಾರನ್ನಾದ್ರೂ ಸೋಲಿಸಲಿ, ತ್ವಾಂತು ನಕೋಪಿ ಹಂತುಂ ಪ್ರಭವೇತ್, ನಿನ್ನನ್ನು ಮಾತ್ರ ಯಾರೂ ಹಿಮ್ಮೆಟ್ಟಿಸಲಾರ ಅಂತ. ಹೀಗೆ ಬರೇ ಭಕ್ತ ಅಭಕ್ತ ಅನ್ನೋದನ್ನು ಸೀಮಿತಗೊಳಿಸದೆ, ಜಗತ್ತಿನ ಸ್ವಭಾವ ಏನು, ಒಬ್ಬರಿಗೂ ಪ್ರತಿಯೊಬ್ಬ ಇನ್ನೊಬ್ಬ ವೈರಿ ಇದ್ದೇ ಇರ್ತಾನೆ ಅಂತ. ಹಾಗೆ ನಾನು ಅದನ್ನ ವ್ಯಾಖ್ಯಾನ ಮಾಡಿದ್ದೀನಿ. ಆದ್ರಿಂದಲೇ ನಿವೃತ್ತಾಹ ಆತ್ಮಾನಃ ಅಂದ್ರೆ ಅನ್ಯೇ ಜನಾಹ. ಜಗತ್ತಿನಲ್ಲಿ ಈ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಬ್ಬ ತೃಣಜೀವನವರೆಗೆ, ಮತ್ತೆ ಅವರೇ ದುಷ್ಟರು, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು,
ಪಿಶಾಚರು, ದೈತ್ಯರು ಮೊದಲಾದವರು ಯಾರೇ ಇದ್ರು ಆ ಯಾವ ಆತ್ಮರು ಕೂಡ ಈ ಭಗವಂತನ ಎದುರಿಗೆ ನಿಲ್ಲಲಾರದೆ ನಿವೃತ್ತರಾಗಿ ಬಿಡ್ತಾರೆ, ಸೋತು ಹೋಗಿಬಿಡ್ತಾರೆ. ಎಂ ಹಂತುಮ ಅಸಮರ್ಥಾಹ. ಯಾವ ಭಗವಂತನನ್ನು ಕೊಲ್ಲಲಿಕ್ಕಾಗದೆ, ಅವನನ್ನು ಹಿಂಸಿಸ್ಲಿಕ್ಕಾಗದೆ, ಅವನ ವ್ಯಕ್ತಿತ್ವಕ್ಕೆ ಧಕ್ಕೆ ತರಲಾಗದೆ ಅವರು ನ್ಯವರ್ತಂತ ನಿವೃತ್ತಿ ಹೊಂದಿಬಿಡ್ತಾರೋ ಆ ಭಗವಂತನೇ ಸ್ವಯಂ ದೇವ ನಿವೃತ್ತಾತ್ಮ ಇತ್ಯರ್ಥ. ಇದನ್ನೇ ಭಗವಂತರಾಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿದ ಅರ್ಥವನ್ನೇ ನಾನು ಹೇಳಿದ್ದೀನಿ. ನಿವೃತ್ತಾತ್ಮ ಅನ್ನೋದಕ್ಕೆ ಭಗವಂತಾಚಾರ್ಯ ಹೇಳಿದ್ದು ಮತ್ತೆ ರಘುನಾಥ ಸ್ವಾಮಿಗಳು ಹೇಳಿದ್ದು ಏನಿದೆ ಅವೆರಡೂ ಹೆಚ್ಚು ಕಡಿಮೆ ಒಂದೇ ಇವೆ. ಅದೇ ಅರ್ಥವನ್ನೇ ಇಲ್ಲಿ ತಗೊಂಡಿದ್ದೀನಿ. ಇಷ್ಟೇ, ಭಕ್ತರು ಅಭಕ್ತರ ನಡುವಿನ ಜಗಳ ಅಂತ ಅಷ್ಟೇ ತಗೊಂಡಿಲ್ಲ. ಒಟ್ಟಾರೆ ಜಗತ್ತಿನ ಸ್ವಭಾವ ಹೇಗೆ, ಹೋರಾಟ ಮಾಡೋದು, ಸ್ಪರ್ಧೆ ಮಾಡೋದು ಜಗತ್ತಿನ ಸ್ವಭಾವ. ಆದರೆ ನಿನ್ನೊಂದಿಗೆ ಯಾರು ಸ್ಪರ್ಧೆ ಮಾಡೋರಿದ್ದಾರೆ ಅಂತ ಹೀಗೆ ಅದನ್ನು ಸಾಮಾನ್ಯೀಕರಿಸಿ ತಗೊಂಡಿದ್ದೇನೆ. ಆದ್ರಿಂದ ಇಲ್ಲಿಯ ಈ ಬೃಹತಿ ಮಂತ್ರಕ್ಕೂ ಈ ನಾಮಕ್ಕೂ ಇರುವಂಥ ಸಂಬಂಧ ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತದೆ. ನಾವು ಇದ್ರ ಬಗ್ಗೆ ಹೆಚ್ಚಿಂದೇನೋ ಹೇಳಬೇಕಾಗ್ತಿಲ್ಲ. ಮಂತ್ರದಲ್ಲಿಯೂ ಹಾಗೆ ವಿಷ್ಣು ಸಹಸ್ರನಾಮದ ಈ ನಾಮದಲ್ಲಿ ಎಲ್ಲರೂ ನಿನ್ನೆದುರಿಗೆ ನಿಲ್ಲಲಾಗದೆ ನಿವೃತ್ತರಾಗ್ತಾರೆ ಅಂತ ಇದೆ. ಈ ಮಂತ್ರದಲ್ಲಿ ಅಂತೂ ಈ ಯಾವ ಶೂರನು, ಒಬ್ಬ ವೇಗಶಾಲಿಯು, ಯಾವ ಅವನ ಪರಾಕ್ರಮ, ಅವನ ವೇಗ, ಅವನ ದೈಹಿಕ ತಾಕತ್ತು, ಅಸ್ತ್ರಗಳ ತಾಕತ್ತು, ಇದ್ಯಾವುದು ಕೂಡ ನಿನಗೇನು ಮಾಡಲಾರದು ಅಂತ ನಹಿತ್ವಾ ಶೂರೋ ನ ತುರೋ ನ ಧೃಷ್ಣು ಅನ್ನೋ ಕೊನೆಯ ಭಾಗದಲ್ಲಿ ಸ್ಪಷ್ಟ ಇದೆ. ಅದರಿಂದ ಬೃಹತಿ ಮಂತ್ರಕ್ಕೂ ನಾಮಕ್ಕೂ ಇರುವ ಸಂಬಂಧವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಾಗಿ ಅದರ ಭಾವಾರ್ಥ ಏನು ಅಂದ್ರೆ, ಭಗವಂತನೇ ಈ ಜಗತ್ತಿನಲ್ಲಿ ಜನ ಮಕ್ಕಳ, ಮೊಮ್ಮಕ್ಕಳ, ಗೋ ಸಂಪತ್ತಿನ, ನೀರು, ಭೂಮಿ ಇತ್ಯಾದಿ ಸಂಪತ್ತಿನ ಕುರಿತಾಗಿ ಆಕ್ರೋಶ ಮಾಡ್ತಾ, ವಿವಾದ ಮಾಡ್ತಾ, ಪರಸ್ಪರ ಕೈ ಮಿಲಾಯಿಸ್ತಾ ಇರ್ತಾರೆ. ಆದರೆ ನಿನ್ನನ್ನು ಮಾತ್ರ ಯಾವ ಶೂರನು, ಕ್ರೂರಿಯು, ಪರಪೀಡಕನು ತಡವಲಾರ, ನಿನ್ನ ಮುಟ್ಟಲೇ ಆರರವರು. ಯಾವ ವ್ಯಕ್ತಿಗೂ ಎಟುಕದಷ್ಟು ದೂರ ಇರುವ ಪರಮಾತ್ಮ ಅಲ್ವೇನು ನೀನು? ಉಳಿದವರೆಲ್ಲ ಆತ್ಮರು ಮಾತ್ರ, ನೀನು ಪರಮಾತ್ಮ ಆಗಿದ್ದಿ. ಆದ್ರಿಂದ ನೀನು ನಿವೃತ್ತಾತ್ಮನು ಕೂಡ ಆಗಿದ್ದಿ ಅಂತ ಈಗ ಅದ್ರ ತಾತ್ಪರ್ಯ ಆಗ್ತದೆ. ಇಲ್ಲಿ ನನ್ನ ವ್ಯಾಖ್ಯಾನದಲ್ಲಿ ಒಂದು ಅಂಶ ಬರೆದಿಲ್ಲ ನಾನು. ಮಕ್ಕಳ ಸಲುವಾಗಿ, ಮೊಮ್ಮಕ್ಕಳ ಸಲುವಾಗಿ, ಗೋ ಸಂಪತ್ತಿನ ಸಲುವಾಗಿ, ನೀರು ಇತ್ಯಾದಿಗಳ ಸಲುವಾಗಿ ಪರಸ್ಪರ ಆಕ್ರೋಶ ಮಾಡ್ತಿರ್ತಾರೆ ಅಂತ ಹೀಗೆ ಬಂದಿದೆ. ಅಲ್ಲಿ ಮಕ್ಕಳು ಅಂದರೆ ನಿರ್ದಿಷ್ಟವಾಗಿ ಮಕ್ಕಳೇ ಏನಾಗಬೇಕಾಗಿಲ್ಲ. ಒಟ್ಟಾರೆ ವಿವಾದ ಮಾಡಲಿಕ್ಕೆ ಅನೇಕ ಸಂಗತಿಗಳು, ಕಲಹ ಮಾಡಲಿಕ್ಕೆ ಅನೇಕ ಸಂಗತಿಗಳು ನಮ್ಮ ಎದುರಿಗಿವೆ ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿ ಗೋ ಸಂಪತ್ತು ಅಂತಿದೆಯಲ್ಲ, ಗೋ ಅಂದರೆ ನಿರ್ದಿಷ್ಟವಾಗಿ ಆಕಳುಗಳು ಅಂತಲೇ ಏನು ಅರ್ಥ ಆಗಬೇಕಾಗಿಲ್ಲ. ಗೋ ಅಂದರೆ ಶಾಸ್ತ್ರದ ಕುರಿತಾಗಿಯೂ ಕೂಡ ಅವರು ವಿವಾದ ಮಾಡ್ತಿರ್ತಾರೆ. ಮತ್ತೆ ನೀರು ಅಂದರೆ, ಅಪ್ಸು ಅಂದರೆ ಕರ್ಮ, ತಾವು ಮಾಡುವ ಕರ್ಮ. ಆಪಹ ಅಂದರೆ ತಸ್ಮಿನ್ ನಪೋ ಮಾತರಿಶ್ವ ದಧಾತಿ ಅಂತ ನಮಗೆ ಕೇಳಿ ಎಲ್ಲರಿಗೂ ನಿಮಗೂ ನಮಗೆ ಗೊತ್ತಿದ್ದೇ ಇದೆ. ಈ ಆಪ್ ಅಂದರೆ ಕೇವಲ ನೀರಲ್ಲ, ಕರ್ಮ. ವೇದದ ಬಗ್ಗೆ, ಗೋ ಅಂದರೆ ವೇದ, ವೇದದ ಬಗ್ಗೆ ವಿವಾದ ಮಾಡ್ತಾರೆ. ಮತ್ತೆ ವೇದದ ಪ್ರಾಮಾಣ್ಯದ ಬಗ್ಗೆ, ವೇದಕ್ಕೆ ಹೇಗೆ ಅರ್ಥ ಮಾಡಬೇಕು, ವೇದೋಕ್ತವಾದ ಕರ್ಮದ ಬಗ್ಗೆ ವಿವಾದ ಮಾಡ್ತಾರೆ. ಹೀಗೆ ಎಲ್ಲ ಥರದ ವಿವಾದಗಳನ್ನು ಮಾಡೇ ಮಾಡ್ತಿರ್ತಾರೆ. ಭೂಮಿ ಅಂದರೆ ನಿರ್ದಿಷ್ಟವಾಗಿ ನಾವಿರುವಂತಹ ಗ್ಲೋಬ್ ಅಂತಿಷ್ಟು ಮಾತ್ರ ಏನು ಅರ್ಥ ಆಗಬೇಕಾಗಿಲ್ಲ. ಭೂಮಿ ಅಂದರೆ ಕರ್ಮ ಮಾಡಲಿಕ್ಕೆ ಬೇಕಾದಂಥ ಒಂದು ಆಶ್ರಯ ತಾಣ, ಅದ್ರ ಬಗ್ಗೆನೂ ವಿವಾದ. ಆಶ್ರಯ ತಾಣ ಅಂದರೆ ಎಲ್ಲಿ ಕರ್ಮ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಕರ್ಮ ಮಾಡಬೇಕು ಅಂತ ಅದಷ್ಟು ಮಾತ್ರ ಅಲ್ಲ, ಒಟ್ಟಾರೆ ಕರ್ಮ ಮಾಡಲಿಕ್ಕೆ ಬೇಕಾದಂತಹ ದೇಶ, ಕಾಲ ಇವೆಲ್ಲದರ ಬಗ್ಗೆನೂ ಕೂಡ ಅವರು ವಿವಾದ ಮಾಡ್ತಾನೆ ಇರ್ತಾರೆ. ಆ ವಿವಾದಗಳು ಒಮ್ಮೆಲೆ ಪರಿಹಾರ ಕಾಣುವುದಿಲ್ಲ ಅಂತ ಅದರ ತಾತ್ಪರ್ಯ. ಮಕ್ಕಳು ಮೊಮ್ಮಕ್ಕಳು ಅಂತಿದೆ, ಅದನ್ನು ಕೂಡ ಮಕ್ಕಳು ಮೊಮ್ಮಕ್ಕಳು ಅಥವಾ ಶಿಷ್ಯರು ಪ್ರಶಿಷ್ಯರು ಈ ಎಲ್ಲ ವಿಷಯದ ಬಗ್ಗೆನೂ ಕೂಡ ಜನರಲ್ಲಿ ಸ್ಪರ್ಧೆ ಇದೆ. ತಾ ಮುಂದು ತಾನು ಅನೇಕ ಶಿಷ್ಯರನ್ನು ಸಂಪಾದನೆ ಮಾಡಬೇಕು, ಶಾಸ್ತ್ರದಲ್ಲಿ ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡಬೇಕು, ತಾನು ಇನ್ನೊಬ್ಬರಿಗಿಂತ ಹೆಚ್ಚಿನ ಕರ್ಮಗಳನ್ನು ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಹೀಗೊಂದು ಹಂಬಲ ಇರ್ತದೆ. ಅಂಥ ಹಂಬಲದಿಂದ ಪ್ರತಿಯೊಂದರ ಬಗ್ಗೆನೂ ವಿವಾದ ಮಾಡ್ತಾರೆ. ಅದರಿಂದ ಕೇವಲ ಮಕ್ಕಳು ಮೊಮ್ಮಕ್ಕಳು ಅಂತ ಇಷ್ಟಕ್ಕೆ ಅದನ್ನು ಸೀಮಿತಗೊಳಿಸದೆ ಇನ್ನೊಂದು ಅರ್ಥ ಹೀಗೆ ಹೇಳಬಹುದು ಅಂತ ಕಂಡಿದೆ. ಅದನ್ನಲ್ಲಿ ಬರೆದಿಲ್ಲ, ಆದರೂ ಕೂಡ ಹಾಗೊಂದು ಅಭಿಪ್ರಾಯವಂತೂ ಇಟ್ಕೊಂಡಿದ್ದೇನೆ. ಭಗವಂತ ಸಂಸಾರದಿಂದ ನಿವೃತ್ತನಾದವನು ಅಂತ ನಾವು ನೋಡಿದ್ವಿ. ಈಗ
ಅಥವಾ ಅವನ ಎದುರಿಗೆ ಯಾರು ನಿಲ್ಲಕ್ಕಾಗೋದಿಲ್ಲ ಅಂತ. ಮುಖ್ಯವಾಗಿ ಅವನು ಎಂದೂ ಕೂಡ ಸಂಸಾರಕ್ಕೆ ಬರದೇ ಇರುವವನು, ಸಂಸಾರದಿಂದ ನಿವೃತ್ತವಾದಂಥ ವ್ಯಕ್ತಿತ್ವ ಅವನದು. ನಿತ್ಯ ಮುಕ್ತತ್ವತೋ ವಿಷ್ಣು ಮುಕ್ತನಾಮ ಸದೋದಿತ ಭಾಗವತ ತಾತ್ಪರ್ಯದಲ್ಲಿದೆ. ಈ ಭಗವಂತನ ನಿತ್ಯ ಮುಕ್ತತ್ವಕ್ಕೆ ಸಂಬಂಧಪಟ್ಟಂತೆ ಇರುವ ಉಲ್ಲೇಖಗಳನ್ನು ಈಗ ನಾವು ನೋಡಬೇಕು. ಭಗವಂತನನ್ನು ಮುಕ್ತ ಅಂತ ಹೇಳ್ತಾರೆ. ಯಾಕೆ ಮುಕ್ತ ಅಂದ್ರೆ ಸಂಸಾರದಿಂದ ಬಿಡುಗಡೆ ಪಡ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ಮೊದಲೊಮ್ಮೆ ನಮ್ಮ ಥರ ಸಂಸಾರದಲ್ಲಿದ್ದು ಮುಂದೆ ಆ ಸಂಸಾರದಿಂದ ಬಿಡುಗಡೆ ಪಡ್ಕೊಂಡಿದ್ದಾನೆ ಅಂತ ತಾತ್ಪರ್ಯ ಅಲ್ಲ. ಸಂಸಾರದಲ್ಲಿ ಇಲ್ಲವೇ ಇಲ್ಲ, ನಿತ್ಯ ಮುಕ್ತನಾದನೂ ಮುಕ್ತ ಅಂತ ಹೇಳ್ಬಹುದು. ಆದ್ರಿಂದ ಭಗವಂತನನ್ನ ನಿವೃತ್ತಾತ್ಮ ಮುಕ್ತ ಅಂತ ಹೀಗೆ ಹೇಳ್ಬಹುದು ಅಂತ ಅದರ ತಾತ್ಪರ್ಯ. ಭಾಗವತ ತಾತ್ಪರ್ಯದಲ್ಲೇ ಆ ಥರದ ಬೇರೆ ಬೇರೆ ಮಾತುಗಳಿದೆ. ಮುಕ್ತಸ್ಯತು ನಮೇ ಮೋಕ್ಷ ಬಂಧಾಭಾವಾತ್ ಕಥಂಚನ ಮುಕ್ತ ಇತ್ಯಪಿ ನಾಮೈತತ್ ದೀಪ್ಯತೇಸು ದಿವಾಕರ ಇತಿವತ್ ಬಂಧರಾಹಿತ್ಯಾದನತು ವೃಕ್ಷಾದಿ ದೀಪ್ತಿವತ್ ಕಾದಾಚಿತ್ ಕಥೆಯ ವಾಚ್ಯಂ ಬಂಧಾಭಾವಾತ್ ಅಮೋಕ್ಷತಃ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಈ ಭಗವಂತ ಯಾಕೆ ಮುಕ್ತ ಅಂತ ಕರೆಸ್ಕೋತಾನೆ ಅಂದ್ರೆ ಮೊದಲು ಸಂಸಾರ ಬದ್ಧನಾಗಿದ್ದು ಆಮೇಲೆ ಅದನ್ನು ನಾಶ ಪಡೆದಿರುವುದರಿಂದ ಅಲ್ಲ, ಸಂಸಾರ ಬಂಧನದಿಂದ ಯಾವಾಗಲೂ ದೂರ ಇದ್ದಾನೆ, ಆದ್ರಿಂದಲೇ ಅವನಿಗೆ ನಿವೃತ್ತಾತ್ಮ ಅಂತ ಹೆಸರು. ಅದು ಭಗವಂತನೇ ಸ್ವಯಂ ತತ್ವೋದಯ ಅನ್ನೋ ಒಂದು ಗ್ರಂಥದಲ್ಲಿ ಹೇಳ್ಕೊಂಡಂತ ಒಂದು ಮಾತಿದೆ. ನಿವೃತ್ತಾತ್ಮ ಅಂದ್ರೆ ನೀ ಅಂದ್ರೆ ಚೆನ್ನಾಗಿ ಅಂತ ಇನ್ನೊಂದು ಅರ್ಥ ಆಗ್ತದೆ. ನಿವೃತ್ತ ಅಂದ್ರೆ ದೂರ ಇರುವ, ರಿಟೈರ್ಡ್, ಎದ್ದು ಹೋಗಿರುವ ಅಂತ ಒಂದು ಅರ್ಥ ನಾವು ನೋಡಿದ್ವಿ. ಅದಷ್ಟೇ ಅಲ್ಲ, ವೃತ್ತ ಅಂದ್ರೆ ಇರುವಂತಹ, ನೀ ವೃತ್ತ ಅಂದ್ರೆ ಚೆನ್ನಾಗಿ ಇರುವಂತಹ ಆತ್ಮ. ಸಂಸಾರದಲ್ಲಿ ಅಥವಾ ಒಟ್ಟಾರೆ ಈ ಜಗತ್ತಿನಲ್ಲೇ, ಸಂಸಾರ ಅಂದ್ರೆ ನಾವಿರುವ ಸಂಸಾರ ಅಂತ ಅರ್ಥ ಅಲ್ಲ, ಒಟ್ಟಾರೆ ಈ ಜಗತ್ತಿನಲ್ಲೇ ಅವನು ನೀ ಚೆನ್ನಾಗಿ ವೃತ್ತ ಇದ್ದಾನೆ. ಅವನಷ್ಟು ಚೆನ್ನಾಗಿ ಇರುವವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ನಮ್ಗದು ಗೊತ್ತಿದೆ. ಆದ್ರಿಂದ ಆತ ನಿವೃತ್ತಾತ್ಮ ಅಂತ ಹೀಗೆ ಕರೆಸ್ಕೊತಾನೆ. ದೋಷ ದೂರನಾಗಿಯೇ ಯಾವತ್ತೂ ಇದ್ದಾನೆ ಅಂತ ಅದರ ಅಭಿಪ್ರಾಯ. ಮತ್ತೆ ನಮ್ಮನ್ನು ಕೂಡ ಸಂಸಾರದಿಂದ ನಿವೃತ್ತರನ್ನಾಗಿ ಮಾಡ್ತಾನೆ, ಆದ್ರಿಂದ ಆತ ನಿವೃತ್ತಾತ್ಮ. ನಿವೃತ್ತಾಹ ಆತ್ಮಾನಃ ಏನ ಸಹ. ಜೀವ ತ್ವದೇಹ ಧರ್ಮಾಪಿ ಪರತೋ ದೇಹ ಧರ್ಮವಾನ್ ಸ್ವಯಂ ತನಭಿಮಾನಸ್ಸನ್ ಅಜ್ಞಾನಮೇವ ದರ್ಶಯೇತ್ ವಿಷ್ಣು ಜೀವ ಸ್ವಭಿಮಾನಿ ಯಾವನ್ ಮುಕ್ತಿ ಪದಂ ವ್ರಜೇತ್. ಈ ಮೂಲತಃ ನಮಗೊಂದು ದೇಹ ಇಲ್ಲ, ಆದರೂ ದೇಹದ ಮೇಲೆ ಇಷ್ಟು ಅಭಿಮಾನ ಬಂದಿದೆ. ಇಂಥ ರೂಢ ಮೂಲವಾದಂತಹ ಅಭಿಮಾನವನ್ನೆಲ್ಲವನ್ನೂ ಕಿತ್ತೊಗೆದು ನಮ್ಮನ್ನ ಆತ ಮುಕ್ತಿ ಪದವಿಗೆ ಏರಿಸ್ತಾನೆ. ಆದ್ರಿಂದ ಆತ ನಿವೃತ್ತಾತ್ಮ. ನಮ್ಮಂಥ ಆತ್ಮರೆಲ್ಲರನ್ನೂ ಅವನು ನಿವೃತ್ತರನ್ನಾಗಿ ಮಾಡ್ತಾನೆ ಅಂತ ಹೀಗದರ ತಾತ್ಪರ್ಯ. ಒಮ್ಮೆ ಮುಕ್ತಿ ಪಡೆದ ಮೇಲೆ ಇವರು ಯಾವತ್ತೂ ಕೂಡ ನೀ ಅಂದ್ರೆ ಚೆನ್ನಾಗಿ ವೃತ್ತ ಮೋಕ್ಷದಲ್ಲಿ ಇದ್ದು ಬಿಡ್ತಾರೆ. ಜ್ಞಾನ ಭಕ್ತಿ ವೈರಾಗ್ಯಾದಿಗಳಿಂದ ಸಂಪನ್ನರಾಗಿ ಸ್ವರೂಪ ದೇಹದಿಂದ ಕೂಡಿದವರಾಗಿ ಮುಕ್ತಿಯಲ್ಲಿ ಇವರು ಇದ್ದು ಬಿಡ್ತಾರೆ. ಆ ಕಾರಣದಿಂದಾಗಿ ಈ ಆತ್ಮರು ನಿವೃತ್ತರಾಗುವುದು, ಚೆನ್ನಾಗಿ ಮುಕ್ತಿಯಲ್ಲಿ ಇರುವುದು ಯಾರ ಕಾರಣದಿಂದಾಗಿ? ಭಗವಂತನ ಕಾರಣದಿಂದಾಗಿ. ಆತ ಆ ಕಾರಣದಿಂದಾಗಿ ನಿವೃತ್ತಾತ್ಮ ಅಂತ ಕರೆಸ್ಕೊತಾನೆ ಅಂತ ತಾತ್ಪರ್ಯ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಅಂತರ್ಯಾಮಿ ಅಂತ ಒಬ್ಬನಿದ್ದಾನೆ. ಅದನ್ನು ನಾವು ಬೃಹದಾರ್ಮಿಕ ಉಪನಿಷತ್ತಿನಲ್ಲಿ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ನೋಡ್ತೀವಿ. ಪೃಥ್ವಿಗೊಬ್ಬ ಅಂತರ್ಯಾಮಿ ಇದ್ದಾನೆ, ಈಶತೆಯ ಆತ್ಮ ಅಂತರ್ಯಾಮಿ ಅಮೃತಃ. ಆದ್ರೆ ಆ ಪೃಥ್ವಿಗೆ ತನ್ನೊಳಗಿರುವಂತಹ ಈ ಅಂತರ್ಯಾಮಿ ಬಗ್ಗೆ ಗೊತ್ತಿಲ್ಲವೇ ಇಲ್ಲ, ಅವನು ಆ ಪೃಥ್ವಿಗಿಂತ ಭಿನ್ನನಾಗಿದ್ದಾನೆ ಅಂತ ಹೀಗೆಲ್ಲ ಹೇರಳವಾಗಿ ಪೃಥ್ವಿಗೆ, ಜಲಕ್ಕೆ, ದಿಕ್ಕುಗಳಿಗೆ, ಮತ್ತೆ ತಮೋಭಿಮಾನಿಯಾದಂತಹ ದುರ್ಗಾದೇವಿಗೆ, ಇವರು ಎಲ್ಲರಿಗೂ ಇರುವಂತಹ ಅಂತರ್ಯಾಮಿಗಳ ಬಗ್ಗೆ ಅಲ್ಲಿ ಹೇಳ್ತಾರೆ. ಅದರಿಂದ ಆತ್ಮ ಅಂತಂದ್ರೆ ಅಂತರ್ಯಾಮಿ, ಈಶತೆ ಆತ್ಮ ಅಂತರ್ಯಾಮಿ ಅಂತ ಅರ್ಥ. ಆತ್ಮ ಅನ್ನೋ ಶಬ್ದಕ್ಕೆ ಅಂತರ್ಯಾಮಿ ಅಂತ ಸ್ಪಷ್ಟವಾದ ಅರ್ಥ ಬೇಕಾಷ್ಟು ಕಡೆ ಬಂದೇ ಇದೆ. ಆದ್ರೆ ಎಲ್ಲರಿಗೂ ಒಬ್ಬ ಅಂತರ್ಯಾಮಿ ಇದ್ದಾನೆ. ಲಕ್ಷ್ಮೀದೇವಿಗೂ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಆದ್ರೆ ನಿವೃತ್ತ ಆತ್ಮ ಅಂತರ್ಯಾಮಿ ಯೇಸ ಸಹ ನಿವೃತ್ತಾತ್ಮ. ಭಗವಂತನಿಗೆ ಮಾತ್ರ ಅಂತರ್ಯಾಮಿ ಯಾರೂ ಇಲ್ಲ. ಆದ್ರಿಂದ ಅಂತರ್ಯಾಮಿಯಾಗಿದ್ದು ಅಂತಸ್ಥಿತ್ವ ನಿಯಮಯತಿ ಇತಿ ಅಂತರ್ಯಾಮಿ, ಒಳಗಿದ್ದು ನಿಯಮನ ಮಾಡುವಂಥವನು ಯಾರೂ ಇಲ್ಲ ಭಗವಂತನನ್ನ. ಆದ್ರಿಂದ ಆತ ನಿವೃತ್ತಾತ್ಮ ಅಂತ ಹೀಗಾದ ಅರ್ಥ.
ಅಂತರ್ಯಾಮಿ ಶ್ರಿಯಶ್ಚಾಪಿ ವಿಷ್ಣುರೇವ ನ ಸಂಶಯ ನಾಂತರ್ಯಾಮಿ ಕಶ್ಚಿದಸ್ತಿ ವಿಷ್ಣು ಕ್ವಾಪಿ ಕುತಶ್ಚನ ಅಂತ ಬ್ರಹ್ಮತರ್ಕದ ಮಾತಿದೆ. ಲಕ್ಷ್ಮೀದೇವಿಗೂ ಒಬ್ಬ ಅಂತರ್ಯಾಮಿ ಇದ್ದಾನೆ, ಆದರೆ ವಿಷ್ಣುವಿಗೆ ಮಾತ್ರ ಯಾವ ಅಂತರ್ಯಾಮಿಯೂ ಕೂಡ ಇಲ್ಲ. ಇದು ಬ್ರಹ್ಮತರ್ಕದ ಮಾತು, ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂಥದ್ದು. ಮತ್ತೆ ಆತ್ಮ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ದೇಹ ಮತ್ತೆ ಮನಸ್ಸು, ಜೀವಾತ್ಮ ಮತ್ತೆ ಚತುರ್ಮುಖ ಬ್ರಹ್ಮ ಅಂತ ಹೀಗೆ ಅನೇಕ ಅರ್ಥಗಳು ಆತ್ಮಶಬ್ದಕ್ಕಿವೆ. ಆದರೆ ಆತ್ಮಶಬ್ದಕ್ಕೆ ಮುಖ್ಯಾರ್ಥ ವಿಷ್ಣುರೇವ ನ ಸಂಶಯ. ಬೇರೆ ಯಾವುದೇ ಅರ್ಥ ಆತ್ಮಶಬ್ದಕ್ಕಿದ್ರೂ ಕೂಡ ಮುಖ್ಯಾರ್ಥ ಮಾತ್ರ ಭಗವಂತನೇ. ಇಲ್ಲಿ ಉಳಿದ ಆತ್ಮಗಳು ಅಂದ್ರೆ ದೇಹ, ಪ್ರಾಕೃತವಾದ ಬುದ್ಧಿ ಇತ್ಯಾದಿಗಳು ಯಾವುದೂ ಕೂಡ ಈ ಭಗವಂತನಿಗೆ ಇಲ್ಲ. ಸಂದೇಹ ದೇಹ ಮನಸ್ಸೋ ಬುದ್ಧಿಜೀವಾಹ. ಸಂದೇಹ ಅಂದ್ರೆ ಮುಖ್ಯ ದೇಹ, ದೇಹದ ಮಧ್ಯಭಾಗ ಹೊಟ್ಟೆ ಮತ್ತು ಎದೆ, ಪ್ರಾಕೃತವಾದ ದೇಹ, ಮನಸ್ಸು, ಬುದ್ಧಿ ಇದ್ಯಾವುದು ಕೂಡ ಈ ಭಗವಂತನಿಗಿಲ್ಲ. ಆದ್ರಿಂದ ಆತ ನಿವೃತ್ತಾತ್ಮ. ಆತ್ಮ ಅನ್ನೋ ಶಬ್ದಕ್ಕೇನೆ ಬುದ್ಧಿ, ಮನಸ್ಸು, ದೇಹ ಹೀಗೆಲ್ಲ ಅರ್ಥಗಳಿವೆ. ಅದ್ಯಾವುದು ಕೂಡ ಈತನಿಗಿಲ್ಲ ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಪ್ರಾಕೃತವಾದದ್ದಿಲ್ಲ ಅಂತ ಅದರ ಅಭಿಪ್ರಾಯ. ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತಮಿಹ ಚೋಚ್ಯತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ ಅಂತ ವ್ಯಾಸಸ್ಮೃತಿಯ ಮಾತು. ನಿಷ್ಕಾಮ ಕರ್ಮವನ್ನು ಏನ್ ಮಾಡ್ತೀವಿ ಜ್ಞಾನಪೂರ್ವಕವಾಗಿ, ಅದನ್ನು ನಿವೃತ್ತ ಕರ್ಮ ಅಂತಾರೆ. ಆ ನಿವೃತ್ತ ಕರ್ಮವನ್ನ ಯಾರು ಅವಲಂಬಿಸ್ತಾರಲ್ಲ ಅವರು ಬ್ರಹ್ಮಾಭ್ಯೇತಿ ಸನಾತನಂ, ಅವರು ಪರಮಾತ್ಮನನ್ನು ತಲುಪ್ತಾರೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಅಂತಹ ನಿವೃತ್ತ ಕರ್ಮವನ್ನ ಮಾಡುವ ಸಾಧಕನನ್ನ ಬಹಳ ಇವನು ಪ್ರೀತಿಸ್ತಾನೆ. ಅಂಥವರನ್ನ ತನ್ನ ಆತ್ಮರು, ತನ್ನ ಹೃದಯದ ಒಂದು ತುಣುಕು ಅಂತ ಅನ್ನುವಂತೆ ಅವ್ರನ್ನ ಪ್ರೀತಿಸ್ತಾನೆ ಅಂತ ಅದರ ತಾತ್ಪರ್ಯ. ಲಕ್ಷಾಲಂಕಾರದಲ್ಲಿ ನಿವೃತ್ತಾತ್ಮನ ಶಬ್ದಕ್ಕೆ ಅರ್ಥ ಹೇಳಿಲ್ಲ. ಶಾಂಕರ ಭಾಷ್ಯಕ್ಕನುಸಾರವಾಗಿ ಸಂಸಾರ ಬಂಧನದಿಂದ ಮುಕ್ತವಾದ, ನಿತ್ಯ ಮುಕ್ತವಾದ ಸ್ವರೂಪ ಇದ್ದವನು ಅಂತ ಅರ್ಥ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಈ ಥರದ ವ್ಯಾಖ್ಯಾನ ಇದೆ. ತ್ರಿಪಾದ್ ಊರ್ಧ್ವೋದಯಿತ್ ಪುರುಷ ಅಂತ ಪುರುಷ ಸೂಕ್ತ ಉದಾಹರಣೆ ಮಾಡ್ತಾರೆ ಅವರು. ತ್ರಿಪಾದ್ ವಿಭೂತಿಕತ್ವೇನ ಭವಪಾದ ವಿಭೂತಿತಃ ಉದ್ಗತಾತ್ಮ ಸ್ವರೂಪತ್ವಾತ್ ನಿವೃತ್ತಾತ್ಮೇತಿ ಕಥ್ಯತೆ. ನಿವೃತ್ತಾತ್ಮ ಅಂತ ಅವನು ಯಾಕೆ ಹೇಳಬೇಕು ಅಂದ್ರೆ, ಅವನಿಗೆ 4 ವಿಭೂತಿಗಳಿವೆ. ಅದರಲ್ಲಿ ಅವನನ್ನು ತ್ರಿಪಾತ್ ಅಂತ ಹೇಳ್ತಾರೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅವು 3 ವಿಭೂತಿಗಳು, ಆ 3 ಲೋಕದಲ್ಲಿರುವಂತಹ ವಿಭೂತಿಗಳು. 4ನೇ ವಿಭೂತಿ ಅಂದ್ರೆ ಸಂಸಾರದ ವಿಭೂತಿ. ಅದರಿಂದ ಅವನು ಮೇಲೆ ಇದ್ದಾನೆ. ಅಲ್ಲಿ ಆ ಸಂಸಾರವನ್ನು ಅವನು ದಾಟಿರುವುದರಿಂದ ಆತನನ್ನ ತ್ರಿಪಾತ್ ವಿಭೂತಿ ಅಂತ ವರ್ಣನೆ ಮಾಡ್ತಾರೆ. ಊರ್ಧ್ವ ಉದಯಿತ್ ಪುರುಷ, ಈ ಭಗವಂತ ಊರ್ಧ್ವ, ಈ ಜಗತ್ತಿಗಿಂತಲೂ ಮೇಲೆ ಇದ್ದಾನೆ ಅಂತ ಹೀಗೆ ಬಂದಿದೆ. ಆದ್ರಿಂದ ನಿವೃತ್ತವಾದ ಆತ್ಮವುಳ್ಳವನು ಅಂದ್ರೆ ಈ ಸಂಸಾರದ ಸ್ತರದಿಂದ ಮೇಲಿದ್ದವನು. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅದರಲ್ಲಿದ್ದವನು ಅಂತ ಅದರ ತಾತ್ಪರ್ಯ ಆಗ್ತದೆ. ತ್ರಿಪಾದ್ ವಿಭೂತಿ ಅಂದ್ರೆ ಯಾವುದು ಏನು ಅಂತ ಪರಾಶರ ಭಟ್ರು ಅಲ್ಲಿ ಬರೆದಿಲ್ಲ. ಆದರೂ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಪುರುಷ ಸೂಕ್ತನೇ ಹೇಳಿದೆ, ನಮಗದು ಗೊತ್ತಿದೆ. ಪಾದೋಸ್ಯ ವಿಶ್ವಾಭೂತಾನಿ, ಇಡೀ ಜಗತ್ತೆಲ್ಲವೂ ಕೂಡ ಆತನ ಒಂದು ಅಂಶ. ಪಾದ ಅಂದ್ರೆ ಒಂದು ಅಂಶ. ತ್ರಿಪಾದಸ್ಯ ಅಮೃತಂ ದಿವಿ, ಆದರೆ ಅವನ 3 ರೂಪಗಳು ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿವೆ ಅಂತ ಬಂದಿದೆ. ವ್ಯಾಖ್ಯಾನ ನಮ್ಮ ಸಿದ್ಧಾಂತದಲ್ಲಿ ಮಾಡಿದ್ದಾರೆ. ಅದನ್ನ ಈ ಪರಾಶರ ಭಟ್ಟರ ವ್ಯಾಖ್ಯಾನದ ಜೊತೆಗೆ ಹೊಂದಿಸಿಕೊಂಡಿದ್ದೇನೆ ಅಷ್ಟೆ. ಮುಂದೆ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಪ್ರಳಯ ಕಾಲದಲ್ಲಿ ಎಲ್ಲಾ ಆತ್ಮರು ಕೂಡ ಆತನ ಬಳಿಗೆ ಹೋಗ್ತಾರೆ ಅಂತ ಹೀಗೊಂದು ಅರ್ಥ ಹೇಳ್ತಾರೆ ಅವರು. ನಿವೃತ್ತಾಹ ಆತ್ಮಾನಃ ಏನ ಪ್ರಳಯ, ಪ್ರಳಯ ಕಾಲದಲ್ಲಿ ಎಲ್ಲ ಜೀವರು ಅವನೊಳಗೆ ಹೋಗಿ ಸೇರಿಕೊಳ್ಳುವುದರಿಂದ ಅವನು ನಿವೃತ್ತಾತ್ಮ ಅಂತ ಹೀಗರ್ಥ. ಅನಿವೃತ್ತಾತ್ಮ ಅಂತ ಮಾಡಿದರೆ ಅನಿವೃತ್ತ ಆತ್ಮ ದೇಹ ಯಸ್ಯ ಸಹ, ಆ ಪರಮಾತ್ಮನ ದೇಹ ಅಂತನ್ನೋದು ಯಾವತ್ತೂ ನಷ್ಟ ಆಗೋದಿಲ್ಲ. ನಮಗೆಲ್ರಿಗೂ ಕೂಡ ಭೌತಿಕವಾದ ದೇಹ ಒಂದಲ್ಲ ಒಂದು ಕಾಲದಲ್ಲಿ ನಷ್ಟ ಆಗಿ ಹೋಗ್ತದೆ. ಅದರಿಂದ ನಮ್ಮ ದೇಹ, ಆ ಆತ್ಮ ಅಂದ್ರೆ ದೇಹ, ಭೌತಿಕ ದೇಹ,
ಮುಕ್ತಿಗೆ ಹೋಗುವ ತನಕವೂ ನಾವೆಲ್ಲರೂ ಕೂಡ ಆ ಭೌತಿಕ ದೇಹವನ್ನ ಅವಲಂಬಿಸಿಯೇ ಇದ್ದೆವು. ಆದ್ರಿಂದ ಒಂದು ಕಾಲದಲ್ಲಿ ಆ ಭೌತಿಕ ದೇಹವನ್ನು ನಾವು ಕಳ್ಕೊಳ್ಬೇಕಾದ್ರಿಂದ, ಅದು ಭೌತಿಕ ದೇಹ ಮಾತ್ರ ಅಲ್ಲ, ಭೌತಿಕ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಈ ಮೂರು ದೇಹಗಳು ಕೂಡ ಆತ್ಮಗಳೇ. ಅವುಗಳನ್ನು ನಾವು ಒಂದಲ್ಲ ಒಂದು ಹಂತದಲ್ಲಿ ಕಳ್ಕೋಬೇಕು. ಆದ್ರಿಂದ ನಾವು ನಿವೃತ್ತಾತ್ಮರು. ಅವನು ಮಾತ್ರ ಯಾವ ಕಾಲಕ್ಕೂ ಅದನ್ನು ಕಳ್ಕೊಳ್ಬೇಕಾಗಿಲ್ಲ. ಆದ್ರಿಂದ ಅನಿವೃತ್ತಾತ್ಮ ಅಂತನೂ ನಾವು ಪದಚ್ಛೇದ ಮಾಡಿ ಅದರ ಪ್ರಕಾರನೂ ಅರ್ಥ ಹೊಂದಿಸ್ಕೋಬಹುದು. ಅದು ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದ ಪ್ರಕಾರ ತಿಳಿತದೆ. ಈ ಭಗವಂತ ಹೀಗೆ ನಿವೃತ್ತಾತ್ಮನೂ ಹೌದು, ಅನಿವೃತ್ತಾತ್ಮನೂ ಹೌದು. ಅವನು ಸಂಸಾರದಿಂದ ನಿವೃತ್ತ. ಹಾಗೆಂತ ಹೇಳಿ ಸಂಸಾರದಲ್ಲಿ ಮಗ್ನರಾದಂಥ ನಮ್ಮಂಥವರನ್ನ ಅವನು ಯಾವತ್ತೂ ಕಡೆಗಣಿಸಿಲ್ಲ. ನಮ್ಮನ್ನು ಅವನು ಯಾವತ್ತೂ ಕೂಡ ಸಮೀಪದಲ್ಲೇ ಇಟ್ಕೊಂಡಿದ್ದಾನೆ. ಸಮೀಪದಲ್ಲೇ ಇಟ್ಕೊಂಡು ನಮ್ಮ ಯೋಗಕ್ಷೇಮವನ್ನು ನೋಡ್ತಾನೆ. ಈ ಜಗತ್ತಿನೊಳಗೆ ಇರಬೇಕಾದ ಅಗತ್ಯ ಅವನಿಗಿಲ್ಲ. ಆದರೂ ನಮಗಾಗಿ ಈ ಜಗತ್ತಿನೊಳಗಿದ್ದು ಅವನು ನಮ್ಮನ್ನೆಲ್ಲರನ್ನು ಕೂಡ ಕಾಯ್ತಾ ಇದ್ದಾನೆ ಅಂತ ಅದಕ್ಕೆ ಅರ್ಥ ಆಗ್ತದೆ. ಹೀಗೆ ನಿವೃತ್ತಾತ್ಮ ಅನ್ನೋದು ನಮ್ಮ ಸಾಧನೆಯ ದೃಷ್ಟಿಯಿಂದ ಕೂಡ ಬಹಳ ಮಹತ್ವದ್ದು. ಯಾಕೆಂದ್ರೆ ಭಗವಂತನ ಸ್ವರೂಪವನ್ನು ಅದು ಹೇಳಿದ ಹಾಗಾಯಿತು. ಅವನು ಈ ಸಂಸಾರದಲ್ಲಿ ಬಂಧನದಲ್ಲಿ ಎಂದೂ ಇರುವವನಲ್ಲ ಅಂತ ಹೇಳಿ. ಆದರೂ ಕೂಡ ನಮ್ಮ ಸಂಸಾರದಲ್ಲಿ ಬಂಧನದಲ್ಲಿರುವಂತಹ ನಮ್ಮ ಶತ್ರುಗಳನ್ನ, ಆತ್ಮರನ್ನ, ಅಂದ್ರೆ ನಮಗೆ ಹಿಂಸೆ ಕೊಡುವಂತಹ ಆತ್ಮರನ್ನ ಆತ ಹೊಡೆದಾಡ್ತಾನೆ. ಆದ್ರಿಂದ ನಮ್ಮ ಯೋಗಕ್ಷೇಮಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಅವನು ಮಾಡ್ತಾನೆ. ಮತ್ತೆ ನಮ್ಮನ್ನ ಮುಕ್ತಿಯಲ್ಲಿ ಇಡಿಸ್ತಾನೆ. ಹೀಗೆ ಇಷ್ಟೆಲ್ಲ ಅರ್ಥಗಳು ಅದಕ್ಕೆ ಬರ್ತವೆ. ಅವನ ಸ್ವರೂಪ ಹೇಳಿದಂತಾಯ್ತು. ಮತ್ತೆ ನಮಗೆ ಸಾಧನೆಯಲ್ಲಿ ಅಡ್ಡಿ ಆತಂಕ ತಂದೊಡ್ಡುವ ದುಷ್ಟರನ್ನ ಸದೆ ಬಡಿತಾನೆ ಅಂತ ಹೇಳಿದಾಗಾಯ್ತು. ಮುಕ್ತಿಯಲ್ಲಿ ಅದರ ಫಲವಾಗಿ ನಮ್ಮನ್ನು ಸ್ಥಿರವಾಗಿ ಇಡ್ತಾನೆ ಅಂತ ಆಯ್ತು. ಹೀಗೆಲ್ಲವನ್ನು ಕೂಡ ಆ ಶಬ್ದ ಹೇಳಿದೆ. ಹೀಗೆ ಜೀವನ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇದೆ ಭಗವಂತನಿಗೆ. ಅನಿವೃತ್ತಾ ಆತ್ಮಾನಃ ಏನ ಸಹ. ಆತ್ಮರು ಅಂದ್ರೆ ಈ ಜೀವರು. ಈ ಜೀವರು ಯಾವತ್ತೂ ಕೂಡ ಅವನಿಂದ ನಿವೃತ್ತರಲ್ಲ. ಅವನನ್ನು ಬಿಟ್ಟು ಇವರು ಇರಲಾರರು. ಇವರನ್ನ ಆತ ಎಂದೂ ತಳ್ಳಿ ಹಾಕೋದಿಲ್ಲ. ತನ್ನ ಭಕ್ತರು ಅಂತ ತನ್ನ ಬಳಿಗೆ ಸ್ವೀಕಾರ ಮಾಡಿಯೇ ಮಾಡ್ತಾನೆ, ಕೈ ಬಿಡೋದಿಲ್ಲ. ಆ ಕಾರಣದಿಂದಾಗಿ ಆತ ಅನಿವೃತ್ತಾತ್ಮ ಅಂತ ಹೀಗೆ ಕೂಡ ಕರೆಸ್ಕೊಂಡಿದ್ದಾನೆ ಅನ್ನೋದನ್ನ ನಾವಿಲ್ಲಿ ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.